ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಹೊಂಟೀವಿ ಮಂಗ್ಳೂರ್ಗೆ. ಯಾಕಂದ್ರೆ ನಾನು ಕೊರಗಜ್ಜಾಗ ಪ್ರತಿ ಸಲ ಹೋದಾಗೆಲ್ಲ ನನ್ನ ಹರಕೆ ಐತಿ, ಯಾವಾಗ ಹೋಗ್ತೀನಿ ಅವಾಗೆಲ್ಲ ಮನೆಯಿಂದನೇ ಚಕ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತಂದು ಮನೆಯಾಗೆ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀವಿ ಯಾವಾಗಲೂ. ಅದಕ್ಕೆ ಈಗ ಪ್ರಿಪೇರ್ ಮಾಡ್ಕೊಂಡು ಇವತ್ತೆಲ್ಲ ಪ್ರಿಪೇರ್ ಮಾಡ್ಕೊಂಡು ನಾಳೆ ಸಾಯಂಕಾಲ ಬಸ್ಸಿಗೆ ಹತ್ತಿದ್ರೆ ಮಾರ್ನಿಂಗ್ ಹೋಗಿ ಮುಟ್ತೀವಿ ಮಂಗ್ಳೂರಿಗೆ. ಅದಕ್ಕೆ ಇವತ್ತೆಲ್ಲ ಪ್ರಿಪೇರ್ ಮಾಡ್ಕೊಂಡಿವಿ. ಎಲ್ಲ ಚಕ್ಲಿ 101 ಚಕ್ಲಿ ನಾನು ಪ್ರಿಪೇರ್ ಮಾಡ್ಕೊಂಡೀನಿ. ಮತ್ತು ಎಲೆನೂ 1001 ಎಲೆನ ಇಲ್ಲಿಂದಾನೇ ತೊಗೊಂಡು ಹೊಂಟೀನಿ. ಈ ಸಲ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿದ್ವಿ. ಫುಲ್ ವೀಡಿಯೋ ನೋಡ್ರಿ. ನಡು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಾನು ಏನೇನು ತೊಗೊಂಡು ಹೋಗೀನಿ ಇಲ್ಲಿಂದ ಅಂತಂದು. ಸಲಂಕಟ್ಟಿಗೆಲ್ಲ ಹೋಗಿ ರೀಚ್ ಆದ್ವಿ. ಮಂಗ್ಳೂರಿಗೆ ಹೋದ ಕೂಡಲೇ ನಾವು ಟಿಫನ್ ಮಾಡಿದ್ವಿ. ಯಾಕಂದ್ರೆ ನಮ್ಗೆ 11ಕ್ಕೆ 12ಕ್ಕೆ ಚೆಕ್-ಇನ್ ಇತ್ತು. ಅದಕ್ಕೆ ಟಿಫನ್ ಎಲ್ಲ ಮಾಡಿ ಇಲ್ಲೇ ರೆಂಟಲ್ ಸ್ಕೂಟಿ ತೊಗೊಂಡು ಹೋದ್ವಿ. ಹೋಗಿ ಚೆಕ್-ಇನ್ ಮಾಡಿದ್ವಿ ರೂಮೆಲ್ಲ. Turn left. In 400 meters, make a U-turn. ಸ್ವಲ್ಪ ರೆಸ್ಟೆಲ್ಲ ಮಾಡಿ ನಾವು ಊಟಕ್ಕೆ ಹೊಂಟಿವಿ. ಒಂದಾಗಿತ್ತೇನೋ ಊಟ ಮಾಡೋಕ್ಕೆ ಹೋದಾಗೆಲ್ಲ. ಏನು ನಾನು ತೋರ್ಸಕ್ಕೆ ವೆರೈಟಿ ಊಟ ಮುಗಿಸ್ಕೊಂಡು ನಾವು ಮತ್ತೆ ರೆಡಿಯಾಗಿ ಹೋಗಿದ್ದು ಮೇನ್ ಆದಿಸ್ಥಳ ಹೋಗಿದ್ವಿ. ಯಾವಾಗ ಹೋದ್ರೂ ಅಲ್ಲೇ ಹೋಗ್ತೀನಿ ಕೊರಗಜ್ಜಾಗ. ಫಸ್ಟ್ ಹೋಗೋದೇ ನಾನು ಅಜ್ಜಿನ ಕಟ್ಟೆಗೆ ಹೋಗ್ತೀವಿ. ಎಷ್ಟು ಆಗ್ತೈತೆ ಅಷ್ಟು ನಾ ತೋರ್ಸಕ್ಕೆ ಇಲ್ಲಿ ಟ್ರೈ ಮಾಡೀನಿ. ರೆಡ್ ಕಲರ್ದು ಗುಡಿ ಕಾಣತೈತಲ್ಲ, ಆ ಗುಡಿ ಒಳಗೆ ಅಜ್ಜನ ಕಟ್ಟೆ ಐತ್ರಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ 2ನೇ ಆದಿಸ್ಥಳಕ್ಕೆ ಹೊಂಟೀವಿ.
ಇಲ್ಲಿ ಹೆಂಗಂದ್ರೆ ಫಸ್ಟ್ ಹೋಗೋದೇ ರಕ್ತೇಶ್ವರ ಅಮ್ಮನಿಗೆ ಹೋಗಿ ಭೇಟಿ ಕೊಟ್ಟು ಆಮೇಲೆ ಕೊರಗಜ್ಜಾಗ ಹೋಗಬೇಕು. ಬಿಜಾಪುರಿಂದಾನೇ ನಾನು ಸೀರೆ ತೊಗೊಂಡು ಹೋಗೀನಿ, ಸೀರೆ ಮತ್ತು ಬ್ಲೌಸ್ ತೊಗೊಂಡು ಹೋಗೀನಿ. ಅಲ್ಲಿ ಮತ್ತು ಫ್ರೂಟ್ಸ್ ಮತ್ತು ಫ್ಲವರ್ ತೊಗೊಂಡೀನಿ. ಅವರೇ ಅಲ್ಲಿ ಹೋಗೋಣ ಪ್ಲೇಟ್ ಕೊಡ್ತಾರೆ. ನಾವೇನು ತಂದಿರ್ತೀವಲ್ಲ ಎಲ್ಲ ಇಟ್ಟು ನಾವು ಮನಸ್ಸೊಳಗೆ ಬೇಡ್ಕೊಂಡು ಅಲ್ಲಿ ದೇವ್ರ ಮುಂದೆ ಇಟ್ಟು ಬಿಡಬೇಕು. ಎಲ್ಲ ದೇವ್ರದ್ದು ದರ್ಶನ ಮುಗಿಸ್ಕೊಂಡು ನಾವು ಸೀದಾ ರೂಮಿಗೆ ಹೋದ್ವಿ. ನಾವು ಸ್ಕೂಟಿ ರೆಂಟಿಗೆ ತೊಗೊಂಡಿದ್ದೇನಿತ್ತಲ್ಲ ಅದನ್ನು ಕೊಟ್ಟು ಊಟ ಮಾಡೋಕ್ಕೆ ಹೋಗ್ಬಿಟ್ವಿ. ಯಾಕಂದ್ರೆ ಇನ್ನೂ ಬಸ್ ಭಾಳ ಲೇಟ್ ಇತ್ತು. ಫ್ಯಾನಿಗೆ ಆರು ಇಲ್ಲ ತೊಳೆದ್ಬಿಡು. ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಸ್ ಲೇಟ್ ಇತ್ತು. ಅದಕ್ಕೆ ನಾವು ಅಲ್ಲೇ ನೇರಿಸ್ಟ್ ನ್ಯಾಚುರಲ್ ಕೆಫೆಗೆ ಹೋದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನಮಗೆ ಬೆಂಗ್ಳೂರು ಕೆಲಸ ಇತ್ತು. ನಮ್ಮ ಗಾಡಿದು ಎಕ್ಸಸರೀಸ್ ತೊಗೊಳೋದಿತ್ತು. ಅದಕ್ಕೆ ನಾವು ಬೆಂಗ್ಳೂರು ನೈಟ್ ಬಿಟ್ಬಿಟ್ವಿ.